ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಈ ರಾಜಾತಿಥ್ಯದ ಪ್ರಕರಣಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಗೃಹ ಇಲಾಖೆ ನಾನಾ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಎಷ್ಟೇ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಜೈಲಿನ ಒಳಗೆ ಮಾದಕ ವಸ್ತುಗಳು, ಮೊಬೈಲ್ಗಳ ಸರಬರಾಜು ನಿರಂತರವಾಗಿ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ಈಗ ಒಂದಿಷ್ಟು ಕ್ರಮಗಳು. ಜೈಲಿನ ಒಳಗಡೆ ವಿಚಾರಣಾಧೀನ ಕೈದಿಗಳಿಗೆ, ಸಜಾ ಕೈದಿಗಳಿಗೆ ಹಲವು ರೀತಿಯಲ್ಲಿ ಮೊಬೈಲ್ ಸಿಗ್ತಾ ಇದೆ. ಅದನ್ನೇ ಬಳಸಿಕೊಂಡು ಕೆಲವರು ಮಾದಕ ವಸ್ತುಗಳನ್ನು ತರಿಸ್ಕೊಳ್ಳುವಂತಹ ಕೆಲಸ ಮಾಡ್ತಿದ್ದಾರೆ. ಈ ಸತ್ಯ ಹಲವು ಬಾರಿ ಕೂಡ ರಿವೀಲ್ ಆಗಿದೆ. ಆದರೆ ಅಲೋಕ್ ಕುಮಾರ್ ಜೈಲಿನ DG ಆಗಿ ಯಾವಾಗ ನೇಮಕವಾದರೋ ಆ ಬಳಿಕ ಜೈಲಿನಲ್ಲಿರುವಂತಹ ಎಲ್ಲ ಬ್ಯಾರಕ್ಗಳಿಗೆ ಸರ್ಪ್ರೈಸ್ ದಾಳಿ ಮಾಡುವ ಮೂಲಕ ಮೊಬೈಲ್ಗಳನ್ನು ಸೀಸ್ ಮಾಡ್ತಿದ್ದಾರೆ ಮತ್ತು ಹೊರಗಡೆಯಿಂದ ಮೊಬೈಲು, ಮಾದಕ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯವಾಗದಂತೆ ಶಿಸ್ತು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನ ಸುತ್ತಮುತ್ತ ದೊಡ್ಡ ಮಟ್ಟದ ಮರಗಿಡಗಳು ಬೆಳೆದಿದ್ದಾವೆ. ಆ ಮರಗಳನ್ನು ಏರಿದ ಕೆಲವರು ಜೈಲಿನೊಳಗೆ ಮಾದಕ ವಸ್ತುಗಳನ್ನು ಎಸೆಯುವ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಹೊರಗಡೆ ಕೂಡ ಉತ್ತಮ ಗುಣಮಟ್ಟದ CC ಕ್ಯಾಮೆರಾಗಳನ್ನು ಅಳವಡಿಸುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈ CC ಕ್ಯಾಮೆರಾಗಳಿಂದ ಹೊರಗೆ ನಿಂತು ಒಳಗೆ ಸರಕುಗಳನ್ನು ಎಸೆದವರ ಬಣ್ಣವನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.